ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಬೈ ಇಂಚರ. ಲಾಸ್ಟ್ ವಿಡಿಯೋಲಿ ನಾವು ಈ ಕ್ಯೂಟ್ ಲಿಟಲ್ ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋಲಿ ಗ್ರಾನಿ ಸ್ಕ್ವೇರ್ಸ್ನ ಅಸೆಂಬಲ್ ಮಾಡಿ ಕಾರ್ಡಿಗನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದೆನ್ ಯು ನೋ ದ ಡ್ರಿಲ್, ಪ್ರೆಸ್ ದಟ್ ಬೆಲ್ ಐಕನ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೌ. ಓಕೆ, ಲೆಟ್ಸ್ ಗೆಟ್ ಆನ್ ವಿತ್ ದ ವಿಡಿಯೋ ನೌ. ಕಾರ್ಡಿಗನ್ ಲೇಔಟ್ನ ಫಸ್ಟ್ ನಾನು ಬ್ರೀಫ್ ಮಾಡಿಬಿಡ್ತೀನಿ. ಫ್ರಂಟಲ್ಲಿ ನಮಗೆ 2 ಪ್ಯಾನಲ್ಸ್ ಬೇಕಾಗುತ್ತೆ, ವಿಚ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ 4 ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ ಆನ್ ಐದರ್ ಸೈಡ್ಸ್. ಇವಾಗ ಸ್ಲೀವ್ಸ್ಗೆ ಎಷ್ಟು ಗ್ರಾನಿ ಸ್ಕ್ವೇರ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನನ್ನ ಸೈಜ್ ಪ್ರಕಾರ ನನಗೆ ಹಾರಿಸಾಂಟಲಿ 3 ಗ್ರಾನಿ ಸ್ಕ್ವೇರ್ಸ್ ಬೇಕು ಆ್ಯಂಡ್ ವರ್ಟಿಕಲಿ ಅಂದರೆ ಲೆಂತ್ಗೆ 4 ಗ್ರಾನಿ ಸ್ಕ್ವೇರ್ಸ್ ಬೇಕು. ಸೊ ಓವರ್ ಆಲ್ ಇಟ್ ಇಸ್ 12 ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ ಫಾರ್ ಸ್ಲೀವ್ಸ್ ಅಲೋನ್. ನಿಮ್ಗೇನಾದರೂ ಇನ್ನೂ ಬ್ಯಾಗಿ ಬೇಕು ಅಂತ ಹೇಳಿದ್ರೆ ಸೈಜ್ಗೆ ನೀವು 4 ಗ್ರಾನಿ ಸ್ಕ್ವೇರ್ಸ್ನೂ ಇಟ್ಕೊಬೋದು. ಆದರೆ ಲೆಂತ್ ಸ್ವಲ್ಪ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಳ್ಳಿ. ನಾವು ಸ್ಲೀವ್ ಸೈಜ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದ್ರಿಂದ ನಮಗೆ ರಿಸ್ಟ್ ಹತ್ರ ಸ್ವಲ್ಪ ಲೂಸಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಈ ಟ್ರಿಮ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈ ಟ್ರಿಮ್ನ ಹೇಗೆ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಈ ಟ್ರಿಮ್ನ ನಾವು ಸ್ಲೀವ್ಸಿಗಲ್ಲದೆ ಫ್ರಂಟ್ 2 ಪ್ಯಾನಲ್ಸ್ಗೂ ಕೂಡ ಆನ್ ಐದರ್ ಸೈಡ್ಸ್ ಅಟ್ಯಾಚ್ ಮಾಡ್ತೀವಿ, ಹಾಗೆ ಕಾಲರ್ಗೂ ಕೂಡ. ಆ್ಯಂಡ್ ಅಟ್ ದ ಬಾಟಮ್ ಆಲ್ಸೋ ಐ ಹ್ಯಾವ್ ಡನ್ 1 ಟ್ರಿಮ್. ಇವಾಗ ಬ್ಯಾಕ್ ಸೈಡ್ ನೋಡೋಣ. ಬ್ಯಾಕ್ ಸೈಡ್ ಆಫ್ ದ ಕಾರ್ಡಿಗನ್ ಹೀಗೆ ಕಾಣಿಸುತ್ತೆ. ಬ್ಯಾಕ್ ಪ್ಯಾನಲ್ಗೆ ನನಗೆ 4 ಹಾರಿಸಾಂಟಲ್ ಆ್ಯಂಡ್ 4 ವರ್ಟಿಕಲ್ ಅಂದರೆ 4x4 ವಿಲ್ ಬಿ ದ ಲೇಔಟ್. ಹಾಗೆ ಇಲ್ಲಿ ಕೆಳಗಡೆ ಟ್ರಿಮ್ ಕೂಡ ಆ್ಯಡ್ ಮಾಡಿದ್ದೀನಿ. ಓವರ್ ಆಲ್ 16 ಗ್ರಾನಿ ಸ್ಕ್ವೇರ್ಸ್ ಬೇಕಾಗುತ್ತೆ. ಹಾಗೆ ಇಲ್ಲಿ ಮೇಲೆ ಕೂಡ ನೋಡಿ ನಾನು ಟ್ರಿಮ್ನ ಆ್ಯಡ್ ಮಾಡಿರೋದು ಕಾಣಿಸುತ್ತೆ. ಈ ಕಾರ್ಡಿಗನ್ ಸೈಜ್ ಬಂದು M, ಹಾಗೆ S ಸೈಜ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ನಿಮ್ಗೇನಾದ್ರೂ ಲಾರ್ಜ್ ಅಥವಾ ಎಕ್ಸ್ಟ್ರಾ ಲಾರ್ಜ್ ಬೇಕು ಅಂತಂದರೆ ನಂಬರ್ ಆಫ್ ಗ್ರಾನಿ ಸ್ಕ್ವೇರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಒನ್ಸ್ ಯು ಕಂಪ್ಲೀಟ್ ದಿಸ್ ಕಾರ್ಡಿಗನ್ ಇಟ್ ಲುಕ್ಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆ್ಯಂಡ್ ಸ್ಟನ್ನಿಂಗ್. ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿ ಪೇಷಂಟ್ ಬಿಕಾಸ್ ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ನೌ ಲೆಟ್ಸ್ ಗೆಟ್ ಇನ್ ಟು ದಿ ಅಸೆಂಬ್ಲಿಂಗ್ ಆಫ್ ಕಾರ್ಡಿಗನ್. ಇವಾಗ ಈ 2 ಗ್ರಾನಿ ಸ್ಕ್ವೇರ್ಸ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ನಾವು ಯಾವಾಗ್ಲೂ ಸ್ಟಿಚಸ್ ಮಾಡ್ಕೊಳ್ಳೋದು ರಾಂಗ್ ಸೈಡ್ ಅಂದರೆ ಬ್ಯಾಕ್ ಸೈಡ್ ಆಫ್ ದಿ ಗ್ರಾನಿ ಸ್ಕ್ವೇರ್ಸ್ಗೆ, so that the stitches are not visible on the right side of the cardigan. ಪ್ಯಾಟರ್ನ್ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಇಟ್ಕೊಳ್ಳಿ. ಈ ಥರ ಅಪ್ಸೈಡ್ ಡೌನೇ ಇರಬೇಕು ಅಂತ ಏನಿಲ್ಲ. ದೇ ಕ್ಯಾನ್ ಬಿ ಫೇಸಿಂಗ್ ಈಚ್ ಅದರ್, ಫೇಸಿಂಗ್ ಆಪೋಸಿಟ್ ಟು ಈಚ್ ಅದರ್. ನಿಮ್ಗೆ ಯಾವ ಥರ ಪ್ಯಾಟರ್ನ್ ಇಷ್ಟ ಆಗುತ್ತೋ ಆ ಥರ ಇಟ್ಕೊಳ್ಳಿ. ನಾನಿಲ್ಲಿ 2 ಗ್ರಾನಿ ಸ್ಕ್ವೇರ್ಸ್ನ ಅಟ್ಯಾಚ್ ಮಾಡೋಕ್ಕೆ ಯೂಸ್ ಮಾಡ್ತಿರೋದು ಸೂಜಿ ಮತ್ತು ದಾರ. ಕೆಲವರು ಕ್ರೋಶೆಯಲ್ಲೂ ಮಾಡ್ತಾರೆ. ನಾನು ಇದನ್ನು ಉಪಯೋಗಿಸಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಬಟ್ ನನಗೇನು ಅನಿಸ್ತು ಅಂತಂದರೆ ಕ್ರೋಶೆಗಿಂತ ಸೂಜಿ ದಾರದಲ್ಲಿ ತುಂಬ ಈಸಿಯಾಗಿ ಸ್ಟಿಚಸ್ನ ಮಾಡ್ಕೊಬೋದು. ಹಾಗೆ ಸ್ಟಿಚ್ನ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಆ ಕಾರ್ನರಲ್ಲಿ ಬಿಗ್ ಗ್ಯಾಪ್ಸಲ್ಲಿ 3 ಚೈನ್ಸ್ ಮಾಡ್ಕೊಂಡಿರ್ತೀವಲ್ಲ, ಆ ಮಧ್ಯ ಚೈನಿಂದ. ಹಾಗೆ ಆ ಚೈನಿನ ಮಧ್ಯಭಾಗದಿಂದ ಹೀಗೆ ಸೂಜಿನ ಹಾಕ್ಕೊಂಡು ಮೇಲೆ ಎಳ್ಕೊಬೇಕು. ನಾನಿಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ರೆಡ್ ಕಲರ್ ಯಾರ್ಡ್ನ ಯೂಸ್ ಮಾಡಿದ್ದೀನಿ. ನಾನು ಬೇಕಾದರೆ ಕ್ರೀಮ್ ಕಲರ್ ಯಾರ್ಡ್ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಯಾವ ಯಾರ್ಡ್ನ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ನ ಮಾಡ್ತಿರ್ತೀರೋ ಒನ್ ಆಫ್ ದ ಯಾರ್ಡ್ಸಲ್ಲಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಸ್ಟಿಚಿಂಗ್ ಪರ್ಪಸ್. ನೀವು ಗ್ರಾನಿ ಸ್ಕ್ವೇರ್ಸ್ ಈಕ್ವಲ್ ಸೈಜಲ್ಲಿ ಮಾಡಿರೋದ್ರಿಂದ ಈಕ್ವಲ್ ನಂಬರ್ ಆಫ್ ಚೈನ್ಸ್ ಇರುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಗೋ ಇನ್ ಟು ಈಚ್ ಆ್ಯಂಡ್ ಎವ್ರಿ ಚೈನ್ ವಿತೌಟ್ ಮಿಸ್ಸಿಂಗ್. ಆವಾಗ ಸ್ಟಿಚಸ್ಸು ಈವನ್ ಆಗಿರುತ್ತೆ. ಸೂಜಿ ದಾರ ಉಪಯೋಗಿಸ್ಕೊಂಡು ನಾವು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದೇನು ಅಡ್ವಾಂಟೇಜ್ ಅಂತಂದರೆ ನಮಗೆ ಸ್ಟಿಚಸ್ಸು ನೀಟಾಗಿ ಕಾಣಿಸುತ್ತೆ, ಹಾಗೆ ಗ್ಯಾಪ್ಸ್ ಎಲ್ಲಿದೆ ಅಂತಲೂ ಗೊತ್ತಾಗುತ್ತೆ. ಕ್ರೋಶೆ ಯೂಸ್ ಮಾಡಿಕೊಂಡು ಸ್ಟಿಚಸ್ ಮಾಡ್ಕೊಳ್ಳೋದನ್ನು ಕೂಡ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಬಟ್ ಇಫ್ ಯು ಆರ್ ಅ ಬಿಗಿನರ್, ವಾಟ್ ಐ ವುಡ್ ಸಜೆಸ್ಟ್ ಇಸ್ ನೀವು ಕೂಡ ದಾರ ಮತ್ತು ಸೂಜಿನ ಯೂಸ್ ಮಾಡಿಕೊಂಡೆ ಸ್ಟಿಚಸ್ನ ಮಾಡ್ಕೊಳ್ಳಿ. ನೌ ಐ ವಿಲ್ ಗೋ ಆ್ಯಂಡ್ ಕ್ವಿಕ್ಲಿ ಕಂಪ್ಲೀಟ್ ದಿ ಸ್ಟಿಚಸ್ ಅಂಟಿಲ್ ದಿ ಎಂಡ್ ಆ್ಯಂಡ್ ಮೀಟ್ ಯು ಬ್ಯಾಕ್. Now I am making the last stitch as we have reached the end. Now I'll show you how to fasten this stitch. Insert the needle halfway through and there will be a loop. Insert the needle into the loop and pull it up. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಗಟ್ಟಿಯಾಗಿ ಸ್ಟಿಚಸ್ ಕೂರುತ್ತೆ, ಹಾಗೆ ನಾಟ್ ಇರೋದ್ರಿಂದ yarn ಕೂಡ ಹೊರಗೆ ಬರಲ್ಲ. ಯು ಕ್ಯಾನ್ ರಿಪೀಟ್ ದಿಸ್ ಒನ್ಸ್ ಆರ್ ಟ್ವೈಸ್ ಟು ಮೇಕ್ ಶ್ಯೂರ್ ದ yarn ಡಸಂಟ್ ಕಮ್ ಔಟ್ ಒನ್ಸ್ ವಿ ಆರ್ ಡನ್ ಆರ್ ಕಟ್ ಔಟ್ ದಿ ಎಕ್ಸ್ಟ್ರಾ ಪಾರ್ಟ್ ಆಫ್ ದಿ yarn. ಇವಾಗ ಸ್ಟಿಚಸ್ಸು ಟೈಟಾಗಿ ಕೂತಿದೆ, ಹಾಗೆ yarn ಕೂಡ ಆಚೆ ಬರಲ್ಲ.
ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಯಾವಾಗಲೂ ಯಾರ್ಡ್ನ ಕಟ್ ಮಾಡ್ಕೊಬೇಕಾದ್ರೆ 1 or 2 inches or 3 inches ಆಫ್ ದ ಯಾರ್ಡ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸಿ ಹೌ ವಿ ಹ್ಯಾವ್ ಅಟ್ಯಾಚ್ಡ್ 2 granny squares and there is no stitches visible from top of it. ನಾನು ಗ್ರ್ಯಾನಿ ಸ್ಕ್ವೇರ್ಸ್ನ ಈ ಥರ ಆಲ್ಟರ್ನೇಟ್ ಪ್ಯಾಟರ್ನ್ಸಲ್ಲಿ ಮಾಡ್ಕೊತಾ ಇದ್ದೀನಿ ಸಿನ್ಸ್ ಐ ಆಮ್ ಯೂಸಿಂಗ್ 2 different ಕಲರ್ಸ್. ನೀವೇನಾದರೂ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದೀರಾ ಅಂದರೆ ಈ ಥರ ನೀವು ಆಲ್ಟರ್ನೇಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಸಿ ದ್ಯಾಟ್ ಆಲ್ ದ ಸ್ಟಿಚಸ್ ಆ್ಯಂಡ್ ಫ್ರೀ ಎಂಡ್ ಆಫ್ ದ yarns ಆರ್ ಅಟ್ ದ ಬ್ಯಾಕ್. ಫ್ರಂಟ್ ಸೈಡ್ ಲುಕ್ಸ್ ಆಬ್ಸಲ್ಯೂಟ್ಲಿ ನೀಟ್ ಆ್ಯಂಡ್ ಕ್ಲೀನ್. ಇವಾಗ 2 ಗ್ರ್ಯಾನಿ ಸ್ಕ್ವೇರ್ಸ್ನ ಅಟ್ಯಾಚ್ ಮಾಡ್ಕೊಂಡಾಗಿದೆ. ನಾವು ಇಟ್ಸ್ ಟೈಮ್ ಫಾರ್ ದ ಥರ್ಡ್ ಒನ್. ಇದನ್ನು ಕೂಡ ನಾವು ಸ್ಟಾರ್ಟಿಂಗ್ 2 ಗ್ರ್ಯಾನಿ ಸ್ಕ್ವೇರ್ಸ್ನ ಹೇಗೆ ಅಟ್ಯಾಚ್ ಮಾಡ್ಕೊಂಡ್ವೋ ಅದೇ ರೀತಿಯಲ್ಲಿ ಅಟ್ಯಾಚ್ ಮಾಡ್ಕೊಬೇಕು. ದ ಕರೆಕ್ಟ್ ಸೈಡ್ ಆಫ್ ದ ಗ್ರ್ಯಾನಿ ಸ್ಕ್ವೇರ್ಸ್ ಶುಡ್ ಬಿ ಫೇಸಿಂಗ್ ಈಚ್ ಅದರ್ ಆ್ಯಂಡ್ ರಾಂಗ್ ಸೈಡ್ನ ಈ ಥರ ಇಟ್ಕೊಂಡು ಟಾಪ್ ಆಫ್ ದ ಚೈನ್ಗೆ ನಾವು ಸ್ಟಿಚಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. Now I'll go ahead and attach this third granny square into the first 2 granny squares and I'll show it to you how it looks. ಗ್ರ್ಯಾನಿ ಸ್ಕ್ವೇರ್ಸ್ನ ನಾನು ಈ ಥರ ರೋಸಲ್ಲಿ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ವಿ ಹ್ಯಾವ್ 3 rows 1 2 3. ಇವಾಗ ರೋ 1 ರೋ 2 ರೋ 3 ಈ 3 ಅಟ್ಯಾಚ್ ಮಾಡ್ಕೊಬೇಕು. ನೀವು ಫಸ್ಟ್ ಗ್ರ್ಯಾನಿ ಸ್ಕ್ವೇರ್ಸ್ನ ಅಟ್ಯಾಚ್ ಮಾಡಿಕೊಂಡು ಈ ಥರ ಸೆಪ್ರೇಟ್ ರೋಸ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಅದನ್ನು ಅಟ್ಯಾಚ್ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ರೋಸ್ ಮಾಡಿ ಇಟ್ಕೊಂಡಿರೋದು ಟು ಮೇಕ್ ದ ಫಸ್ಟ್ ಸ್ಲೀವ್ ಆಫ್ ಅವರ್ ಕಾರ್ಡಿಗನ್. ಇವಾಗ ಈ ರೋಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾವು ಹೇಗೆ ಗ್ರ್ಯಾನಿ ಸ್ಕ್ವೇರ್ಸ್ನ ಅಟ್ಯಾಚ್ ಮಾಡ್ಕೊಂಡ್ವೋ ಅದೇ ರೀತಿಯಲ್ಲಿ ಈ ರೋಸ್ನು ಕೂಡ ಅಟ್ಯಾಚ್ ಮಾಡ್ಕೊಬೇಕು. ರೈಟ್ ಸೈಡ್ ಆಫ್ ದಿ ಗ್ರ್ಯಾನಿ ಸ್ಕ್ವೇರ್ಸ್ ವಿಲ್ ಬಿ ಫೇಸಿಂಗ್ ಈಚ್ ಅದರ್ ಆ್ಯಂಡ್ ದ ರಾಂಗ್ ಸೈಡ್ ವಿಲ್ ಬಿ ಫೇಸಿಂಗ್ ಯು. ನಾವು ಲೆಟ್ಸ್ ಗೋ ಅಹೆಡ್ ಆ್ಯಂಡ್ ಅಟ್ಯಾಚ್ ದಿಸ್ ಸ್ಲೀವ್ಸ್ ಟುಗೆದರ್. ನಾನು ಆಲ್ರೆಡಿ ಹೇಗೆ ಸ್ಟಿಚಸ್ನ ಮಾಡ್ಕೊಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ನೀಡಲ್ನ ಹೀಗೆ ತೊಗೊಂಡು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಸ್ಟಿಚಿಂಗ್ ದ 2 rows ಆಫ್ ಹಾರ್ಟ್ ಗ್ರ್ಯಾನಿ ಸ್ಕ್ವೇರ್ಸ್. ನಿಮಗೆ ನಾನು ಇಷ್ಟು ಮಾಡಿರೋದ್ರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ರಿಗಾರ್ಡಿಂಗ್ ದ ಸ್ಟಿಚಸ್ ಆರ್ ಹೌ ಟು ಫಿನಿಶ್ ಅ ಪ್ರಾಜೆಕ್ಟ್ ಅಥವಾ ಗ್ರ್ಯಾನಿ ಸ್ಕ್ವೇರ್ ಹೇಗೆ ಮಾಡೋದು ಅಂತ ಪ್ಲೀಸ್ ಮೆನ್ಷನ್ ಇಟ್ ಇನ್ ದ ಕಾಮೆಂಟ್ ಬಿಲೋ. ಒನ್ ಇಂಪಾರ್ಟೆಂಟ್ ನೋಟ್, ಮೇಕ್ ಶ್ಯೂರ್ ದಟ್ ಯು ಆರ್ ಹೋಲ್ಡಿಂಗ್ ರೋಸ್ ಟುಗೆದರ್. ಜಾಸ್ತಿ ಅನ್ನೀವನ್ ಆಗಿರಬಾರ್ದು. ಅನ್ನೀವನ್ ಆಗಿತ್ತು ಅಂತ ಹೇಳಿದ್ರೆ ವೆನ್ ಯು ಮೇಕ್ ದ ಸ್ಟಿಚಸ್ ದೇರ್ ವಿಲ್ ಬಿ ರಿಂಕಲ್ಸ್ ವೆನ್ ಯು ಫಿನಿಶ್ ದ ಪ್ರಾಜೆಕ್ಟ್. ಸೊ ಆದಷ್ಟು ಚೈನ್ ಟು ಚೈನ್ ಇಟ್ಕೊಳ್ಳೋದಕ್ಕೆ ನೋಡಿ. ಇಫ್ ಇಟ್ ಇಸ್ ನಾಟ್ ದ್ಯಾಟ್ ಈಸಿ ಪರವಾಗಿಲ್ಲ. ಇಫ್ ಯು ಆರ್ ಸ್ಕಿಪ್ಪಿಂಗ್ 1 or 2 chains ದಟ್ಸ್ ಓಕೆ, ಬಟ್ ಡು ನಾಟ್ ಸ್ಕಿಪ್ ಮೋರ್ ಚೈನ್ಸ್ ಆರ್ ಮೇಕ್ ದ ರೋಸ್ ಅನ್ಈವನ್. As you can see, I have attached first row to the second row of heart granny squares. First granny squares na attach ಮಾಡ್ಕೊಂಡಾಗಿದೆ. We'll have to attach the remaining 3. I'll go ahead and attach the complete row and come back to you. Now I am done attaching the first row of heart granny squares to the second row. ನೀವು ಒಂದ್ಸಲ ಸ್ಟಿಚಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ರಿಂಕಲ್ಸ್ ಇರುತ್ತೆ ಈ ಥರ ನಿಮಗೆ, ಬಿಕಾಸ್ ಯು ಆರ್ ಯೂಸಿಂಗ್ 100% acrylic yarn. ಇದನ್ನ ಫ್ಲೋರ್ ಮೇಲೆ ಇಟ್ಟು 1-2 ಸಲ ಈ ಥರ ರಬ್ ಮಾಡಿದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಶೇಪ್. ನೀವು ಹೇಗಿದ್ರೂ ಕಾರ್ಡಿಗನ್ ಮಾಡಾದ್ಮೇಲೆ ಯು ವಿಲ್ ಸ್ಪ್ರಿಂಕಲ್ ಸಮ್ ವಾಟರ್ ಆ್ಯಂಡ್ ಐರನ್ ಇಟ್, ಸೊ ಅವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇವಾಗ ಥರ್ಡ್ ರೋ ಆಫ್ ಹಾರ್ಟ್ ಗ್ರ್ಯಾನಿ ಸ್ಕ್ವೇರ್ಸ್ನ ನಾವು ಅಟ್ಯಾಚ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ 2 rows ನಾವು ಹೇಗೆ ಅಟ್ಯಾಚ್ ಮಾಡ್ಕೊಂಡ್ವಿ ಅದೇ ರೀತಿಯಲ್ಲಿ ಥರ್ಡ್ ರೋನು ಕೂಡ ಅಟ್ಯಾಚ್ ಮಾಡ್ಕೊಬೇಕು. ಆ್ಯಂಡ್ ನಾವು ಐ ಆಮ್ ಶೋಯಿಂಗ್ ಇಟ್ ಯು ಟಾಪ್ ವ್ಯೂ ಇಂದ ನಮಗೆ ಯಾವುದೇ ರೀತಿಯಾದ ಸ್ಟಿಚಸ್ ಕಾಣಿಸ್ತಾ ಇಲ್ಲ. ಇಟ್ ಈಸ್ ಲುಕಿಂಗ್ ಸೋ ಕ್ಲೀನ್. ಆ್ಯಂಡ್ ಇಫ್ ಯು ಕ್ಯಾನ್ ಟರ್ನ್ ದ ಪ್ರಾಜೆಕ್ಟ್ ಆ್ಯಂಡ್ ಸಿ ಆಲ್ ದ ಲೂಸ್ ಎಂಡ್ ಆಫ್ ದ ಥ್ರೆಡ್ಸ್ ವಿಲ್ ಬಿ ಅಟ್ ದಿ ಬ್ಯಾಕ್, ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಥರ್ಡ್ ರೋ ಆಫ್ ಹಾರ್ಟ್ ಗ್ರ್ಯಾನಿ ಸ್ಕ್ವೇರ್ಸ್ನು ಕೂಡ ನಾನು ಇವಾಗ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಲೆಟ್ ಮೀ ಜಸ್ಟ್ ಟರ್ನ್ ಅರೌಂಡ್ ಆ್ಯಂಡ್ ಶೋ ಇಟ್ ಯು ಹಿಂದೆಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ. ಫ್ರಂಟಲ್ಲಿ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಒನ್ಸ್ ಯು ಟರ್ನ್ ಇಟ್ ಟು ದಿ ಆಪೋಸಿಟ್ ಸೈಡ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಲ್ ದ ಫ್ರೀ ಎಂಡ್ ಆಫ್ ದ yarns ಆ್ಯಂಡ್ ದ ಸ್ಟಿಚಸ್ ಆರ್ ಅಟ್ ದ ಬ್ಯಾಕ್. ದಿಸ್ ಪರ್ಟಿಕ್ಯುಲರ್ ಪೀಸ್ ಇಸ್ ಫಾರ್ ದಿ ಸ್ಲೀವ್ ಪಾರ್ಟ್. ಇವಾಗ ನಾವು ಒಂದು ಎಂಡ್ನ ಇನ್ನೊಂದು ಎಂಡ್ಗೆ ಜಾಯಿನ್ ಮಾಡ್ಕೊಬೇಕು. ಇದು ಜಾಯಿನ್ ಮಾಡೋದು ಕೂಡ
correct side will be facing each other and the wrong side will be facing you, and we will be making the stitches on top of it. ಈ ಸ್ಟಿಚಸ್ ಮಾಡ್ಕೊಬೇಕಾದ್ರೂ ಕೂಡ ಮೇಕ್ ಶೋರ್ ದಟ್ ಯು ಆರ್ ಹೋಲ್ಡಿಂಗ್ ದ ಎಂಡ್ಸ್ ಪ್ರಾಪರ್ಲಿ ಟುಗೆದರ್ ಆ್ಯಂಡ್ ದ ಚೈನ್ಸ್ ಆರ್ ಇನ್ ಸಿಂಕ್ ವಿತ್ ಒನ್ ಅನದರ್. Now I'll go ahead and attach these two ends and come back to you. Now I have attached the two ends of the sleeve part. Make sure ನೀವು ಕೂಡ ಸ್ಟಿಚಸ್ನ ರಾಂಗ್ ಸೈಡಲ್ಲೇ ಮಾಡ್ಕೊಬೇಕು, ಬಿಕಾಸ್ ರೈಟ್ ಸೈಡಲ್ಲಿ ಮಾಡ್ಕೊಂಡ್ರೆ ಸ್ಟಿಚಸ್ ವಿಲ್ ಬಿ ವಿಸಿಬಲ್ ವೆನ್ ಯು ಮೇಕ್ ಅ ಕಾರ್ಡಿಗನ್. ಆ್ಯಂಡ್ ದಿಸ್ ಇಸ್ ದಿ ಇನ್ಸೈಡ್ ಔಟ್ ಪಾರ್ಟ್. Now I'll just turn it around and show you the correct one, how it looks. And that's how the right side of the sleeve looks like. ಇವಾಗ ಒಂದು ಸ್ಲೀವ್ ಮಾಡ್ಕೊಂಡಿದ್ದೀವಿ. ನಮಗೆ ಒಂದು ಸ್ಲೀವ್ ಮಾಡ್ಕೊಳ್ಳೋದಕ್ಕೆ 12 ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ ಬೇಕಾಯಿತು. ಆ್ಯಂಡ್ ವಿಲ್ ಹ್ಯಾವ್ ಟು ಗೋ ಅಹೆಡ್ ಆ್ಯಂಡ್ ಮೇಕ್ another sleeve which requires another 12 granny squares and 24 granny squares in total for the sleeve part. Now I'll go ahead and prepare one more sleeve and come back to the video. Sleeves ಜೊತೆಗೆ I went ahead and completed the back panel as well, since there is no complexity involved here. Sleeve part is just the one which is tricky. Ad bitre front and back panels are really easy, just straightforward. Hard granny squares na ottige stitch ಮಾಡಿ rows ಅಲ್ಲಿ, and then you'll have to stitch back the rows together. Since I had already mentioned earlier, back panels and front panels are pretty straightforward and simple. So back panels jothe I have completed the front panels as well. ಇದನ್ನು ಕೂಡ straight vertical 4 heart granny squares na ನೀವು attach ಮಾಡ್ಕೊಬೇಕು ಈ ರೀತಿಯಲ್ಲಿ. With this, let me also place the two sleeves that we have prepared earlier on either sides. ಎರಡು ಸ್ಲೀವ್ಸಿಂದ ನಮಗೆ 24 ಹಾರ್ಟ್ ಗ್ರಾನಿ ಸ್ಕ್ವೇರ್ಸ್ ಬೇಕಿತ್ತು, ಆ್ಯಂಡ್ ಫಾರ್ ಫ್ರಂಟ್ ಟೂ ಪ್ಯಾನಲ್ಸ್ ವಿ ರಿಕ್ವೈರ್ 4 ಈಚ್ granny squares, and for the back panel it is 16 granny squares. Overall I have made 48 granny squares in total, that is 24 red, 24 cream. This is the outer skeleton of the hard granny square cardigan. Now let's go ahead and attach these parts together for the final look. ಇಲ್ಲಿ ನೋಡ್ತಿರ್ಬೋದು, ನಾನು ಆಲ್ರೆಡಿ ಒನ್ ಸೈಡಲ್ಲಿ ಬೋತ್ ಫ್ರಂಟ್ ಪ್ಯಾನಲ್ ಆ್ಯಂಡ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಆಗಿದೆ. ನಾವು ವಿಲ್ ಹ್ಯಾವ್ ಟು ಡೂ ಇಟ್ ಫಾರ್ ದಿ ಅದರ್ ಸೈಡ್. ನಾವು ಸ್ಟಿಚಸ್ ಮಾಡ್ಕೊಬೇಕಾದ್ರೆ ದ ಕರೆಕ್ಟ್ ಸೈಡ್ ಆಫ್ ದಿ ಬ್ಯಾಕ್ ಪ್ಯಾನಲ್ ವಿಲ್ ಬಿ ಆಲ್ವೇಸ್ ಫೇಸಿಂಗ್ ಯು. ವೆನ್ ಇಟ್ ಕಮ್ಸ್ ಟು ದ ಫ್ರಂಟ್ ಪ್ಯಾನಲ್ ಆ್ಯಂಡ್ ದ ಸ್ಲೀವ್ಸ್ ಇಟ್ ವಿಲ್ ಬಿ ಇನ್ಸೈಡ್ ಔಟ್ ಈ ರೀತಿಯಾಗಿ. ದ ಕರೆಕ್ಟ್ ಸೈಡ್ ಆಫ್ ದ ಫ್ರಂಟ್ ಪ್ಯಾನಲ್ ಆ್ಯಂಡ್ ದ ಕರೆಕ್ಟ್ ಸೈಡ್ ಆಫ್ ದ ಬ್ಯಾಕ್ ಪ್ಯಾನಲ್ ವಿಲ್ ಬಿ ಫೇಸಿಂಗ್ ಈಚ್ ಅದರ್. ಈಗ ಟಾಪ್ ರೈಟ್ ಎಂಡ್ ಕಾರ್ನರಲ್ಲಿರೋ ಬ್ಯಾಕ್ ಪ್ಯಾನಲ್ ಹಾಗೆ ಫ್ರಂಟ್ ಪ್ಯಾನಲ್ ಎಡ್ಜಸ್ಸಿಗೆ ನಮ್ಮ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಬೇಕು. ಆ್ಯಂಡ್ ದಿಸ್ ಇಸ್ ವೇರ್ ಆಲ್ ದ 3 ಪಾರ್ಟ್ಸ್ ವಿಲ್ ಬಿ ಮೀಟಿಂಗ್. ಸ್ಲೀವ್ಸ್ನ ಒಂದು ಎಂಡನ್ನ ನಾವು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಐ ವಿಲ್ ಟೆಲ್ ಯು ಒನ್ ಇಂಪಾರ್ಟೆಂಟ್ ಥಿಂಗ್. ಸೊ ದಿಸ್ ಇಸ್ ವೇರ್ ದ ಫಸ್ಟ್ 3 ಪಾರ್ಟ್ಸ್ ವಿಲ್ ಬಿ ಮೀಟಿಂಗ್ ಈಚ್ ಅದರ್, ಆ್ಯಂಡ್ ಆಫ್ಟರ್ ದ್ಯಾಟ್ ಟಾಪ್ ಆಫ್ ದ ಸ್ಲೀವ್ನ ನಾವು ಫ್ರಂಟ್ ಪ್ಯಾನಲ್ಗೆ ಮಾತ್ರ ಅಟ್ಯಾಚ್ ಮಾಡಬೇಕು, ಆ್ಯಂಡ್ ಬಾಟಮ್ ಆಫ್ ದ ಸ್ಲೀವ್ನ ಬ್ಯಾಕ್ ಪ್ಯಾನಲ್ಗೆ ಅಟ್ಯಾಚ್ ಮಾಡಬೇಕು. ಸೊ ಹೌ ಆರ್ ವಿ ಗೋನಾ ಡೂ ದ್ಯಾಟ್, ಐ ವಿಲ್ ಶೋ ಯು ಟು ಯು. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಯೂಸಿಂಗ್ ಡಿಫ್ರೆಂಟ್ ಕಲರ್ಸ್, ಮೇಕ್ ಶ್ಯೂರ್ ದಟ್ ಯು ಆರ್ ಅಟ್ಯಾಚಿಂಗ್ ದೆಮ್ ಆಲ್ಟರ್ನೇಟ್ ಟು ಈಚ್ ಅದರ್. ನಾನು ಆಗಲೇ ಹೇಳಿದಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫ್ರಂಟ್ ಆಫ್ ದ ಸ್ಲೀವ್ ಪಾರ್ಟ್, ದಟ್ ಮೀನ್ಸ್ ದ ಟಾಪ್ ಆಫ್ ದ ಸ್ಲೀವ್ part will be going to the front panel and bottom of the sleeve part will be attached to the back panel. ಇವಾಗ ಫಸ್ಟ್ ಫ್ರಂಟ್ ಪ್ಯಾನಲ್ನ ನಾವು ಬ್ಯಾಕ್ ಪ್ಯಾನಲ್ಗೆ ಅಟ್ಯಾಚ್ ಮಾಡ್ಕೊಂಬಿಡೋಣ. ಇವಾಗ ಫ್ರಂಟ್ ಪ್ಯಾನಲ್ ಆ್ಯಂಡ್ ಬ್ಯಾಕ್ ಪ್ಯಾನಲ್ನ ಅಟ್ಯಾಚ್ ಮಾಡ್ಕೊಂಡಾಯಿತು, ಆ್ಯಂಡ್ ನೌ ವಿ ವಿಲ್ ಬಿ ಅಟ್ಯಾಚಿಂಗ್ ದ ಸ್ಲೀವ್ಸ್ ಟು ದ ಸೇಮ್ ಪಾಯಿಂಟ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ವೇರ್ ಆಲ್ ದ 3 ಪೀಸಸ್ ವಿಲ್ ಬಿ ಮೀಟಿಂಗ್ ಟುಗೆದರ್. ಅದಾದಮೇಲೆ ಟಾಪ್ ಆಫ್ ದಿ ಸ್ಲೀವ್ಸ್ ವಿಲ್ ಬಿ ಗೋಯಿಂಗ್ ವಿತ್ ದ ಫ್ರಂಟ್ ಪ್ಯಾನಲ್ ಆ್ಯಂಡ್ ಬಾಟಮ್ ಆಫ್ ದ ಸ್ಲೀವ್ಸ್ ವಿಲ್ ಬಿ ಗೋಯಿಂಗ್ ವಿತ್ ದ ಬ್ಯಾಕ್ ಪ್ಯಾನಲ್. ಈ ಥರ ಸ್ಲೀವ್ಸ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ಯಾನಲ್ ಜೊತೆಗೆ ಗಟ್ಟಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಗೆ ಸ್ಟಿಚಸ್ನ ಫಾಸನ್ ಮಾಡ್ಕೊಬೇಕು ಅಂತ ಹೇಳ್ಕೊಟ್ಟಿದ್ನೋ ಅದೇ ರೀತಿಯಾಗಿ. ಆ್ಯಂಡ್ ಇಲ್ಲಿ ಫಾಸನ್ ಮಾಡ್ಕೊಬೇಕಾದ್ರೆ ಜಸ್ಟ್ ಮೇಕ್ ಶ್ಯೂರ್ ಯು ಆರ್ ಮೇಕಿಂಗ್ ಇಟ್ ಲೈಕ್ 2 to 3 times or 4 times ಫಾರ್ ದಟ್ ಮ್ಯಾಟರ್. ಯಾಕಂತಂದರೆ ಸ್ಲೀವ್ಸ್ ಭಾರ ಜಾಸ್ತಿ ಇರುತ್ತೆ, ಇಟ್ ಹ್ಯಾಸ್ ಟು ಹೋಲ್ಡ್ ಇಟ್ ಟುಗೆದರ್. ಆ್ಯಂಡ್ ಮೇಕ್ ಶ್ಯೂರ್ ದಟ್ ಯುವರ್ ನಾಟ್ಸ್ ಆರ್ ಟೂ ಟೈಟ್ ಟು ಹೋಲ್ಡ್ ಆಲ್ ದ 3 pieces ಟುಗೆದರ್. ಇವಾಗ 3 ಪೀಸಸ್ನು ಅಟ್ಯಾಚ್ ಮಾಡ್ಕೊಂಡು ಆಗಿದೆ. Now we'll start stitching the front panel and the top of the sleeve together. Make sure your back of the sleeve is not getting stitched here.
ಇವಾಗ ಆಲ್ಮೋಸ್ಟ್ ಟಾಪ್ ಆಫ್ ದ ಸ್ಲೀವ್ನ ನಾವು ಫ್ರಂಟ್ ಪ್ಯಾನಲ್ಗೆ ಅಟ್ಯಾಚ್ ಮಾಡ್ಕೊಂಡಾಗಿದೆ. ನಾನಲ್ಲಿ ಸ್ಟಿಚ್ ಮಾರ್ಕರ್ ಏನಕ್ಕೆ ಹಾಕೊಂಡಿದ್ದೀನಿ ಅಂತಂದರೆ ದಟ್ ಇಂಡಿಕೇಟ್ಸ್ ದ ಬಾಟಮ್ ಆಫ್ ದ ಸ್ಲೀವ್. ಹೇಗೆ ಟಾಪ್ ರೈಟ್ ಎಂಡ್ ಕಾರ್ನರಲ್ಲಿ ನಾವು 3 ಪಾರ್ಟ್ಸ್ ಆಫ್ ದ ಕಾರ್ಡಿಗನ್ನ ಅಟ್ಯಾಚ್ ಮಾಡ್ಕೊಂಡ್ವೋ, ದಟ್ ಈಸ್ ದ ಸ್ಲೀವ್, ಫ್ರಂಟ್ ಪ್ಯಾನಲ್ ಆ್ಯಂಡ್ ದ ಬ್ಯಾಕ್ ಪ್ಯಾನಲ್, ಹಾಗೆ ಈ ಸ್ಟಿಚ್ ಮಾರ್ಕರ್ ಹತ್ರ ನಾವು ಫ್ರಂಟ್ ಪ್ಯಾನಲ್, ಸ್ಲೀವ್ ಹಾಗೆ ಬ್ಯಾಕ್ ಪ್ಯಾನಲ್ನ ಅಟ್ಯಾಚ್ ಮಾಡ್ಕೊತೀವಿ. ದೀಸ್ ಆರ್ ದ ಓನ್ಲಿ 2 ಕಾಮನ್ ಪಾಯಿಂಟ್ಸ್ ವೇರ್ ಆಲ್ ದೀಸ್ 3 pieces meet together. As you can see here, now we have reached the stitch marker. Stitch marker reach ಆದಮೇಲೆ the front panel and the top of the sleeves are attached together. ಇವಾಗ ಈ ಎರಡನ್ನೂ ನಾವು ಬ್ಯಾಕ್ ಪ್ಯಾನಲ್ಗೆ ಈ ಪಾಯಿಂಟಲ್ಲಿ ಅಟ್ಯಾಚ್ ಮಾಡ್ಕೊಬೇಕು. ಅಟ್ಯಾಚ್ ಮಾಡ್ಕೊಂಡ ನಂತರ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಸ್ಟಿಚಿಂಗ್ ದ ಬ್ಯಾಕ್ ಸೈಡ್ ಆಫ್ ದ ಸ್ಲೀವ್ ಟು ದ ಬ್ಯಾಕ್ ಪ್ಯಾನಲ್. ದಿಸ್ ಇಸ್ ದ ಸೆಕೆಂಡ್ ಕಾಮನ್ ಪಾಯಿಂಟ್ ವೇರ್ ಆಲ್ ದೀಸ್ 3 pieces ಮೀಟ್ ಟುಗೆದರ್. ಇವಾಗ ಬಾಟಮಲ್ಲೂ ಕೂಡ ನಾವು 3 piecesನ ಅಟ್ಯಾಚ್ ಮಾಡ್ಕೊಂಡಾಗಿದೆ. Now it's time for us to attach the back side of the sleeve to the back panel. I'll go ahead and quickly complete this and come back. ಈಗ ಸ್ಲೀವ್ನ ನಾನು ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ಯಾನಲ್ಗೆ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಒನ್ಸ್ ಯು ರೀಚ್ ದ ಟಾಪ್ ಇಟ್ಸ್ ನಥಿಂಗ್ ಬಟ್ ಯು ಜಸ್ಟ್ ಹ್ಯಾವ್ ಟು ಫಾಸನ್ ಇಟ್ ಲೈಕ್ ದ ವೇ ಯು ಹ್ಯಾವ್ ಫಾಸನ್ಡ್ ಬಿಫೋರ್. ಸೊ ಅದಕ್ಕೆ ನಾನು ಅದನ್ನು ಇಲ್ಲೇನು ರೆಕಾರ್ಡ್ ಮಾಡಿ ತೋರಿಸಿಲ್ಲ. ಹಾಗೆ ಫ್ರಂಟ್ ಪ್ಯಾನಲ್ ಟಾಪ್ನು ಕೂಡ ನಾನು ಬ್ಯಾಕ್ ಪ್ಯಾನಲ್ಗೆ ಅಟ್ಯಾಚ್ ಮಾಡ್ಕೊಂಡಾಗಿದೆ ಆಲ್ರೆಡಿ. ದೋಸ್ ಆರ್ ಜಸ್ಟ್ ಸಿಂಪಲ್ ಸ್ಟಿಚಸ್. ನೀವೀಗ ಆಲ್ರೆಡಿ ಕಾರ್ಡಿಗನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ನೋ ಹೌ ಟು ಮೇಕ್ ದೋಸ್ ಸ್ಟಿಚಸ್. ಸೊ ಸ್ಲೀವ್ಸ್ ಪಾರ್ಟ್ ವಾಸ್ ದ ಓನ್ಲಿ ಒನ್ ವಿಚ್ ವಾಸ್ ರಿಯಲಿ ಟ್ರಿಕಿ. ಸೊ ದಟ್ಸ್ ವೈ ಐ ಹ್ಯಾವ್ ರೆಕಾರ್ಡೆಡ್ ದಟ್ ಆ್ಯಂಡ್ ಶೋನ್ ಇಟ್ ಟು ಯು. ಹಾಗೆ ಸ್ಲೀವ್ ಕೆಳಗಡೆನೂ ಕೂಡ ಫ್ರಂಟ್ ಪ್ಯಾನಲ್ ಹಾಗೆ ಬ್ಯಾಕ್ ಪ್ಯಾನಲ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಆ್ಯಂಡ್ ದ್ಯಾಟ್ಸ್ ಹೌ ವಿ ಹ್ಯಾವ್ ಅರೈವ್ಡ್ ಅಟ್ ಆರ್ skeleton of the heart granny square. This looks little unfinished because we will be having the loose end of the yarns and corners will not be even. Adan hege madodu antandre by adding the trims, and I'll show you to you how to add it. And agle heldage the sleeves will be little baggy if you have added more number of heart granny squares. Adannu kuda trim ಮಾಡ್ಕೊಳ್ಳೋದ್ರ ಮುಖಾಂತರ ಹೇಗೆ ರಿಸ್ಟ್ಗೆ ಕರೆಕ್ಟಾಗಿ ಕೂರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ಫ್ರಂಟ್ ಪ್ಯಾನಲ್ಸ್ಗೆ ನಾವು ಟ್ರಿಮ್ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಜಸ್ಟ್ ಗ್ರ್ಯಾಬ್ ಒನ್ ಎಂಡ್ ಆಫ್ ದಿ ಕಾರ್ಡಿಗನ್. ಹೀಗೆ ದ ಸ್ಟಾರ್ಟಿಂಗ್ ಆಫ್ ದ ಕಾರ್ನರ್ ಚೈನ್ ಮೇಲ್ಗಡೆ ವಿ ಶೇಪ್ ಏನಿದೆಯಲ್ಲ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಆ್ಯಡಿಂಗ್ ದ ಟ್ರಿಮ್ಸ್ ಅಂಡರ್ ಇಟ್. ಸೊ ಫಾರ್ ದ ಟ್ರಿಮ್ ಐ ಆಮ್ ಚೂಸಿಂಗ್ ರೆಡ್ yarn. ಫಸ್ಟ್ yarnನ ಕಾರ್ಡಿಗನ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಗೋ ಇನ್ ಟು ದ ಚೈನ್, yarn ಓವರ್, pull it up the chain, yarn over and pull it through the loop. ಈಗ yarnನ ಕಾರ್ಡಿಗನ್ಗೆ ಅಟ್ಯಾಚ್ ಮಾಡ್ಕೊಂಡಾಗಿದೆ. ನಾನಿಲ್ಲಿ ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತಿರುವಂಥ ಬೇಸಿಕ್ ಸ್ಟಿಚ್ ಬಂದು ಹಾಫ್ ಡಬಲ್ ಕ್ರೋಶೆ. ನೀವು ಬೇಕಾದರೆ ಡಬಲ್ ಕ್ರೋಶೆ ಅಥವಾ ಟ್ರಬಲ್ ಕ್ರೋಶೆನ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಟ್ರಿಮ್ಗೆ ಇಂಥದೇ ಸ್ಟಿಚ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಯೂಸ್ ಎನಿ ಆಫ್ ದ ಬೇಸಿಕ್ ಸ್ಟಿಚಸ್. ಸೊ ನಾವು ಎಲ್ಲಿ ಫಸ್ಟ್ yarnನ ಅಟ್ಯಾಚ್ ಮಾಡ್ಕೊಂಡಿದ್ವೋ ವಿಲ್ ಸ್ಟಾರ್ಟ್ ಮೇಕಿಂಗ್ ದಿ ಹಾಫ್ ಡಬಲ್ ಕ್ರೋಶೆ ಫ್ರಮ್ ದ ವೆರಿ ಫಸ್ಟ್ ಚೈನ್. yarn ಓವರ್, go into the chain, yarn over, pull it up the chain, yarn over, pull through all 3 loops. Continue doing half double crochet throughout the length of the front panel. Have to add the trim around the corners of the cardigan. Once you reach the other end of the cardigan, just chain one and flip the project over and continue adding the chains. I have added 6 trims to this project. Just in case if you don't know how to flip the project over, I'm showing it to you here. I'm just making the last half double crochet of the first trim, chain 1, and now flip the project. Already ಒಂದು ಟ್ರಿಮ್ನ ಆ್ಯಡ್ ಮಾಡಾಗಿದೆ. Now I am going ahead with the second row of half double crochet. So this is how you flip the project over and continue with your trim. Now I have completed adding the trim to my cardigan for both the front panels and the back panel, which looks like a collar. So I have done 6 trims to my front cardigan. Just like for the front, how we have added the trim, we'll have to do the same for the bottom as well. If free end of the yarns enen idiyalla, so that will also get covered when you add the trim.
And for the bottom part I have just added one row of half double crochet. ನಿಮಗೆ ಬೇಕು ಅಂತ ಹೇಳಿದ್ರೆ you can add multiple rows of half double crochets as well. So first trim complete ಆದಮೇಲೆ the remaining yarn needle ಅಲ್ಲಿ ಏನಿದೆಯೋ so just push it through any of the stitches of the trim using the needle itself the way I am showing it here. The last part of this project, the sleeves, ಇದು ಕರೆಕ್ಟಾಗಿ ರಿಸ್ಟಿಗೆ ಕುತ್ಕೊಬೇಕು ಅಂತ ಹೇಳಿದ್ರೆ we'll have to add the trims to the sleeves as well. Grab any one of the sleeves to start the trim. ಇಲ್ಲೂ ಕೂಡ ರೆಡ್ yarn ಯೂಸ್ ಮಾಡ್ತಾ ಇದ್ದೀನಿ for trimming, and if you are using a different color that's okay, you can use any of the yarn and start the trim. ಇದೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮಾಡಬೇಕಂತೇನಿಲ್ಲ, ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಎನಿ ಪಾಯಿಂಟ್ ಆಫ್ ದ ಸ್ಲೀವ್. ಆ್ಯಂಡ್ yarn ಅಟ್ಯಾಚ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ. ಹುಕ್ಕಿಂದ ಮೇಲೆ ದಾರನ ತಗೊಂಡು yarn over, pull it through the loop. So now the yarn is attached. ನಾನು ಇಲ್ಲಿ ಸ್ಲೀವ್ಸ್ಗೆ ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಸಿಂಗಲ್ ಕ್ರೋಶೆ. ಸೊ ಸಿಂಗಲ್ ಕ್ರೋಶೆ ವಿಲ್ ಬಿ ಲಿಟಲ್ ಲೆಸ್ ಇನ್ ಸೈಜ್ ವೆನ್ ಕಂಪೇರ್ಡ್ ಟು ಅದರ್ ಕ್ರೋಶೆ ಬೇಸಿಕ್ ಸ್ಟಿಚಸ್. ಸೊ ನೀವು ಬೇಕಾದರೆ ಹಾಫ್ ಡಬಲ್ ಕ್ರೋಶೆನೂ ಯೂಸ್ ಮಾಡ್ಕೊಬೋದು, ಬಟ್ ಸಿಂಗಲ್ ಕ್ರೋಶೆ ಲುಕ್ಸ್ ಮೋರ್ ಎಲಿಗೆಂಟ್ ಫಾರ್ ಸ್ಲೀವ್ ಟ್ರಿಮ್ಮಿಂಗ್. ಆ್ಯಂಡ್ ಇನಿಷಿಯಲ್ ಫಸ್ಟ್ ರೌಂಡಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ನಾಟ್ ಸ್ಕಿಪ್ ಎನಿ ಆಫ್ ದ ಚೈನ್ಸ್. ಐ ವಿಲ್ ಮೇಕ್ ಸಿಂಗಲ್ ಕ್ರೋಶೆ ಟು ಎವ್ರಿ ಸಿಂಗಲ್ ಚೈನ್ ಆಫ್ ದ ಸ್ಲೀವ್. ಆ್ಯಂಡ್ ಅಟ್ ಎವ್ರಿ ಕಾರ್ನರ್ ಆಫ್ ದಿ ಗ್ರಾನಿ ಸ್ಕ್ವೇರ್ಸ್ ವಿ ಹ್ಯಾವ್ ಅ ಬಿಗ್ ಗ್ಯಾಪ್. ಆ ಗ್ಯಾಪಲ್ಲಿ ನೀವು ಬೇಕಾದರೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ರೌಂಡಿಗೆ ಡು ನಾಟ್ ಸ್ಕಿಪ್ ಎನಿ ಆಫ್ ದ ಚೈನ್ಸ್, ಕಂಟಿನ್ಯೂಸ್ಲಿ ಮೇಕ್ ಸಿಂಗಲ್ ಕ್ರೋಶೆ ಇನ್ ಟು ಎವ್ರಿ ಸಿಂಗಲ್ ಚೈನ್. ಆ್ಯಂಡ್ ಆ್ಯಸ್ ಯು ಗೋ ಅಲಾಂಗ್ ದ ಸ್ಲೀವ್ ಏನೇನು ಲೂಸ್ ಎಂಡ್ ಆಫ್ ದ yarns ಇದೆಯೋ ಅದನ್ನು ಕೂಡ ಸೇರಿಸ್ಕೊಂಡು ಯು ಸ್ಟಾರ್ಟ್ ಮೇಕಿಂಗ್ ದ ಸಿಂಗಲ್ ಕ್ರೋಶೆ. ದಟ್ ಈಸ್ ಹೌ ಯು ಹೈಡ್ ದ ಡ್ಯಾಂಗ್ಲರ್ಸ್ ದಟ್ ಆರ್ ಅಟ್ಯಾಚ್ ಟು ದ ಗ್ರಾನಿ ಸ್ಕ್ವೇರ್ಸ್. ಆಲ್ಸೋ ಮೈ ಒನ್ ಸಜೆಷನ್ ಈಸ್ ದ್ಯಾಟ್ ನೀವು ಸ್ಲೀವ್ ಟ್ರಿಮ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಫಸ್ಟ್ ಸ್ಟಿಚ್ ಎಲ್ಲಿ ಮಾಡ್ತಿರೋ ಅಲ್ಲಿಗೆ ಸ್ಟಿಚ್ ಮಾರ್ಕರ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಇಫ್ ಯು ಆರ್ ಅ ಬಿಗಿನರ್, ವೆನ್ ಯು ಕಮ್ ಅರೌಂಡ್ ದಿ ಸ್ಲೀವ್ ಯು ಮೈಟ್ ಮಿಸ್ ಔಟ್ ಆನ್ ದ ಫಸ್ಟ್ stitch of that trimming. So if you have the stitch marker there, so you will be able to identify and start the second round. ಆಲ್ಸೋ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಡ್ಯಾಂಗ್ಲರ್ಸ್ನ ನೀವು ಸಿಂಗಲ್ ಕ್ರೋಶೆ ಮಾಡ್ತಾ ಹೇಗೆ ಹೈಡ್ ಮಾಡ್ತಾ ಹೋಗ್ಬೋದು ಅಂತ. ಜಸ್ಟ್ ಫಾಲೋ ಥ್ರೂ ಮೈ ವಿಡಿಯೋ, ಯು ವಿಲ್ ಬಿ ಏಬಲ್ ಟು ಗೆಟ್ ಇಟ್. ಇವಾಗ ಫಸ್ಟ್ ರೌಂಡ್ ಆಫ್ ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ನಾನು ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾರ್ಕರ್ಸ್ನ ಹಾಕೊಳ್ಳಿ. ಸೊ ಯು ವಿಲ್ ನೋ ದಟ್ ವೆನ್ ಯು ಆರ್ ಕಂಪ್ಲೀಟೆಡ್ ವಿತ್ ಫಸ್ಟ್ ರೋ ಆಫ್ ಸಿಂಗಲ್ ಕ್ರೋಶೆ. ಆ್ಯಂಡ್ ಆಸ್ ಐ ಸೆಡ್ ಅರ್ಲಿಯರ್, ಆಲ್ ದೋಸ್ ಡ್ಯಾಂಗ್ಲರ್ಸ್ ವಿಚ್ ವರ್ ಹ್ಯಾಂಗಿಂಗ್ ಡೌನ್ ಫ್ರಮ್ ದ ಗ್ರಾನಿ ಸ್ಕ್ವೇರ್ಸ್ ಆರ್ ನೌ ಇಂಟ್ಯಾಕ್ಟ್. ಸಿಂಗಲ್ ಕ್ರೋಶೆ ಯೂಸ್ ಮಾಡಿಕೊಂಡು ಅದನ್ನು ಹೈಡ್ ಮಾಡಿದ್ದೀವಿ ಫಸ್ಟ್ ರೋ ಅಲ್ಲಿ. Now let's take off those stitch markers and start with our round 2. Round 2, round 3, round 4 ಎಷ್ಟು ಬೇಕಾದರೂ ರೌಂಡ್ಸ್ ಮಾಡ್ಕೊಳ್ಳಿ ಬೇಸ್ಡ್ ಆನ್ ದ ಲೆಂತ್ ಆಫ್ ದ ರಿಸ್ಟ್ ಅಷ್ಟು ಕವರ್ ಆಗೋವರೆಗೂ. ಆ್ಯಂಡ್ ರೌಂಡ್ 2 ಇಂದ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್ ಡಿಕ್ರೀಸಿಂಗ್ ದ ಸೈಜ್ ಆಫ್ ದ ಮೌತ್ ಆಫ್ ಯುವರ್ ಸ್ಲೀವ್. ನಾನಿಲ್ಲಿ ರೌಂಡ್ 2ಗೆ ಫಸ್ಟ್ ಸ್ಟಿಚ್ ಮಾರ್ಕರ್ ಎಲ್ಲಿತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟಿಚ್ ಮಾರ್ಕರ್ ಎಲ್ಲಿತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಐ ವಿಲ್ ಬಿ ಸ್ಕಿಪ್ಪಿಂಗ್ 2 to 3 ಚೈನ್ಸ್. ಇದು ರೆಗ್ಯುಲರ್ ಆಗಿರಬೇಕು ಅಂತೇನಿಲ್ಲ, ರ್ಯಾಂಡಮ್ ಆಗು ನೀವು ಸ್ಕಿಪ್ ಮಾಡ್ಕೊಬೋದು. ನಾನು ಆಲ್ರೆಡಿ ಒನ್ ಆಫ್ ದ ಸ್ಲೀವ್ಸಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಐ ವಿಲ್ ಶೋ ಇಟ್ ಟು ಯು ಹಿಯರ್. ಇಲ್ಲಿ ನಾನು ಆಲ್ಮೋಸ್ಟ್ 4 to 5 rows ಆಫ್ ಸಿಂಗಲ್ ಕ್ರೋಶೆನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇನ್ ಎವ್ರಿ ರೋ ಐ ಹ್ಯಾವ್ ಡಿಕ್ರೀಸ್ಡ್ ಸರ್ಟನ್ ನಂಬರ್ ಆಫ್ ಚೈನ್ಸ್ ಆರ್ ಸ್ಕಿಪ್ಡ್ ನಂಬರ್ ಆಫ್ ಚೈನ್ಸ್ ಆ್ಯಂಡ್ ಮೇಡ್ ಸಿಂಗಲ್ ಕ್ರೋಶೆ ಟು ದ ನೆಕ್ಸ್ಟ್ ಚೈನ್. ಸೆಕೆಂಡ್ ರೌಂಡಲ್ಲಿ ನಾನು 3 ಚೈನ್ಸ್ನ ಸ್ಕಿಪ್ ಮಾಡಿ 4th ಚೈನನ್ನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ರೌಂಡ್ 3ಅಲ್ಲಿ ಐ ಮೈಟ್ ಸ್ಕಿಪ್ 2 chains, round 4 1 chain. So until it fits right into your wrist, keep decreasing the size of the sleeve. Finally, I have added trims to both the sleeves and the size of both the sleeves match exactly the same. Again, ishte number of chains na skip ಮಾಡಬೇಕು ಅಂತ ಏನಿಲ್ಲ. You can skip any number of chains until the sleeves mouth fits exactly into your wrist. ಈಗ ಟ್ರಿಮ್ನ ಸ್ಲೀವ್ಸಿಗೆ ಹಾಗೆ ಫ್ರಂಟ್ ಆಫ್ ದಿ ಕಾರ್ಡಿಗನ್ಗೆ ಆ್ಯಡ್ ಮಾಡಾಯಿತು. ಐ ವಿಲ್ ಆ್ಯಡ್ ದ ಟ್ರಿಮ್ ಟು ದ ಬಾಟಮ್ ಆಫ್ ದ ಕಾರ್ಡಿಗನ್ ಆ್ಯಂಡ್ ಶೋ ಯು ದ ಫೈನಲ್ ರಿಸಲ್ಟ್ಸ್.
There you go, we have 100% completed heart granny square in front of us. I am gifting this one to my sister. I hope she loves it. Also, once you are done, just sprinkle some water and iron it. Yarn ella swalpa soft agi. The cardigan will become even more lighter. I hope you loved this cardigan. If you did, please leave a comment below. Also, if you want me to make any other interesting projects, let me know. You can also follow me on my Instagram. My Instagram link will be in the below description. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. I will answer to that. And at last but not the least, please do like, share and subscribe. Thank you for watching the video until the end.